ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಪಲ್ಯ, ಬಾಳೆಕಾಯಿ ಡ್ರೈ ಪಲ್ಯ. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ತುಂಬ ರುಚಿಯಾಗುತ್ತೆ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಎಲ್ಲದರ ಜೊತೆಗೆ ತಿನ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆಯಿತು ನನ್ನ ಚಾನಲ್ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಬಾಳೆಕಾಯಿನೆಲ್ಲ ಈಗ ಚೆನ್ನಾಗಿ ಸಿಪ್ಪೆ ತೆಕ್ಕೊಂಡು ಬಿಡಬೇಕು. ನೋಡಿ, ಈ ಥರ ಎಲ್ಲ ಪೂರ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನಾನು, ತುಂಬೆಲ್ಲ ತೆಗೆದುಬಿಟ್ಟು. ತುಂಬ ಬೇಗನೆ ಆಗುತ್ತೆ, ಆಮೇಲೆ ತುಂಬ ರುಚಿ. ಈ ಥರ ಮಾಡಿ ನೋಡಿ, ನೀವು ಟ್ರೈ ಮಾಡಿ ಹೇಗೆ ಬಂತಂತನೂ ತಿಳಿಸಿ ನನಗೆ. ಈ ಥರ ಸಿಪ್ಪಿ ಎಲ್ಲ ತೆಕ್ಕೊಂಡು ಈಗ ಇದನ್ನೆಲ್ಲ ಹೆಚ್ಕೊಂಡ್ಬಿಡ್ಬೇಕೀಗ. ನಿಮಗೆ ಯಾವ ಸೈಜಿಂದು ಹೋಳು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ಹೆಚ್ಕೋಬೇಕು. ನಾನು ಮೀಡಿಯಮ್ ಸೈಜ್ ಹೋಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇದನ್ನೆಲ್ಲ ಒಂದು ನೀರಿನಲ್ಲಿ ಹಾಕಿ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ, ತುಂಬ ಕಪ್ಪಾಗಬಾರ್ದು ಅಂತೇಳಿ. ನಾನು ಚಪಾತಿ ಜೊತೆಗೆ ಮಾಡ್ತಾ ಇರೋದು ಇದು ಬಾಳೆಕಾಯಿ ಪಲ್ಯ, ಡ್ರೈ ಪಲ್ಯ. ತುಂಬ ರುಚಿಯಾಗುತ್ತೆ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ. ಅದಕ್ಕೆ ಹಿಟ್ಟು ಕಲಸಿ ಇಟ್ಕೊಂಡೆ. ಈಗ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಬೀಜ ಹಾಗೂ ಮೆಂತೆಕಾಳು ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಮೆಂತೆಕಾಳು, 1/4 ಸ್ಪೂನಷ್ಟು ಕಡಲೆಬೇಳೆ, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಇದು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡು ಈ ಥರ ಫ್ರೆಶ್ಶಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ನೋಡಿ. ಒಂಚೂರು 1/4 ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದಿಷ್ಟನ್ನು ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ 1-2 ಒಣಮೆಣಸಿಗೆ, ಬ್ಯಾಡಗಿ ಮೆಣಸಿಗೆ ಹಾಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕೆಲ್ಲನೂ, ಎಣ್ಣೆ ಹಾಕ್ಕೋಬಾರ್ದು, ಅದೇ ಥರನೇ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಂಡು, ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಈ ಥರ ಬಿಸಿ ಮಾಡಿ, ಈ ಥರ ಫ್ರೆಶ್ಶಾಗಿ ಪೌಡ್ರ್ ಮಾಡಿ ಮಾಡ್ತೀವಲ್ವ, ತುಂಬ ರುಚಿಯಾಗುತ್ತೆ ಪಲ್ಯ. ಈಗ ಇದನ್ನು ಒಂದು ಬೌಲಿಗೆ ತೆಗೆದುಬಿಡ್ತೀನಿ. ಈಗ ಇದನ್ನು ನೋಡಿ ಕುಟ್ಟಣಿಗೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಈಗ ಇದನ್ನು ಮಿಕ್ಸಿನಲ್ಲೇ ಹಾಕೋಬೋದು, ಬಟ್ ಈ ಥರ ಕುಟ್ಟಿ ಮಾಡೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಪಲ್ಯ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ನೋಡಿ, ನೋಡ್ತಾ ಇರೋಗೆ ಒಂದು ಸ್ವಲ್ಪ ತೀರಾ ಸಣ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಸ್ವಲ್ಪ ಕುಟ್ಟಿದರೆ ಸಾಕು. ಈಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಿರುವ ಶೇಂಗಾನೆಲ್ಲ ಹಾಕ್ಕೊಳ್ತೀನಿ ನೋಡಿ. ಇದರಲ್ಲಿನೇ ಕುಟ್ಕೊಳ್ತಾ ಇದ್ದೀನಿ. ಕುಟ್ಟಣಿಗೆ ಇಲ್ಲ ಅಂತಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಮಾಡ್ಬೋದು. ಕುಟ್ಟಣಿಗೆಯಲ್ಲಿ ಕುಟ್ಟಿ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಈ ಪಲ್ಯ. ಅದಕ್ಕೋಸ್ಕರ ನೋಡಿ, ಈ ಥರ ಸಣ್ಣಗೆ ಹಾಕಿದ್ದು ಪೌಡ್ರು. ನೀವು ಈ ಪೌಡ್ರನ್ನ ಎಲ್ಲ ಪಲ್ಯ ಜೊತೆಗೂ ಹಾಕ್ಬೋದು, ಅಷ್ಟು ರುಚಿಯಾಗುತ್ತೆ ಇದು. ಈಗ ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ. ಈಗ ಸಾಸಿವೆ ಉದ್ದಿನಬೇಳೆ ಚಿಟ್ಕುಟ್ಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ನೋಡಿ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ 1-2 ಒಣಮೆಣಸಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎರಡನ್ನು ತಾಳಿಸ್ಬಿಟ್ಟು ಎಣ್ಣೆಯಲ್ಲಿ ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಏನು ಬಾಳೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ನೀವು ಬಾಳೆಕಾಯಿ ನೆನೆ ಇಟ್ಟಿದ್ದಾಗ ಸ್ವಲ್ಪ ಒಂದು 1/4 ಸ್ಪೂನಷ್ಟು, ಒಂದು ಚಿಟಿಕೆ ಇಲ್ಲಾಂದರೆ ಒಂದು ಹನಿಯಷ್ಟು ಎಣ್ಣೆನೂ ಹಾಕಿಡಿ.
ನೀರಿನಲ್ಲಿ ಹಾಕಿದಾಗ ಬಾಳೆಕಾಯಿ ಎಲ್ಲ ಜಿಗಿಟ್ ಜಿಗಿಟ್ ಬರಲ್ಲ, ಅದಕ್ಕೋಸ್ಕರ ಪಲ್ಯನೂ ತುಂಬ ರುಚಿಯಾಗುತ್ತೆ. ಅವಾಗಿನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನನೂ ಹಾಕಿಟ್ಟು ಇಡ್ಬೋದು. ಇನ್ನೂ ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಲಿಸ್ಕೊಳ್ಬೇಕು ಚೆನ್ನಾಗಿ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಅರಿಶಿನ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಪಲ್ಯ ಎಣ್ಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಜಾಸ್ತಿ ನೀರೆಲ್ಲ ಹಾಕಿ ಕುದಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಅಷ್ಟೊತ್ತಿಗೆ ನಾನು ಇದಕ್ಕೆ ಕಾಯಿ ಹಾಲು ಒಂದು ಮಾಡ್ಕೊಂಡ್ಬರ್ತೀನಿ. ಕೊಬ್ಬರಿನೆಲ್ಲ ಒಂದು ಜಾರ್ ಇಟ್ಕೊಂಡು ಒಂದು ಅರ್ಧ ಬಟ್ಲಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಈಗ ಕೊಬ್ಬರಿನೆಲ್ಲ ನಾನು ಈ ಥರ ಚಾಕುವಿಂದ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಾಯಿ ಇಲ್ಲ, ಕಾಯಿ ತುರಿ ಇದೆ ಅಂದರೂ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಆ ಥರ ಅದನ್ನು ಮಿಕ್ಸಿ ಮಾಡ್ಕೊಂಬಂದು ಇದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಅದೇ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಕಾಯಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ನೋಡಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದೆ, ಅದನ್ನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಲ್ವ, ಸೊ ಇನ್ನೊಂದು ಸ್ವಲ್ಪ ಉಳಿಸ್ಬಿಟ್ಟು ಈ ಥರ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಬರೀ ಕಾಯಿ ಅಷ್ಟೇ, ಮತ್ತು ಅದಕ್ಕೆ ಇನ್ನೇನು ಹಾಕಬಾರ್ದು. ಅದೇ ಮೇನ್ ಇದಕ್ಕೆ ತುಂಬ ರುಚಿಯಾಗುತ್ತೆ ಇನ್ನೂ. ಅದಕ್ಕೋಸ್ಕರ ನೋಡಿ, ನಾವು ಎಕ್ಸ್ಟ್ರಾ ಜಾಸ್ತಿ ಏನೂ ನೀರು ಹಾಕೇ ಇಲ್ಲ ಇದಕ್ಕೆ. ಇದಿಷ್ಟೇ ಚೆನ್ನಾಗಿ ಅದು ಗ್ರೇವಿ ಇದಾಗ್ತಾಯಿದೆ. ಗ್ರೇವಿ ಆಗ್ತಾರ ನಿಮಗೆ ಇದು ಗ್ರೇವಿ ಥರ ಬೇಕು ಅಂತಂದರೆ ಗ್ರೇವಿ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಡ್ರೈ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲದ್ರ ಜೊತೆಗೆ. ಈಗ ನಾವೇನದು ಕುಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, 2 ಚಮಚದಷ್ಟು. ನೀವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತಾರೆ ಮನೆಯಲ್ಲಿ ಅಂತಂದರೆ ಜಾಸ್ತಿ ಹಾಕಿ ಮಾಡ್ಬೋದು. ಒಣಮೆಣಸಿನ್ಕಾಯಿ, ಇನ್ನೊಂದು ಸ್ವಲ್ಪ ಖಾರದ ಪುಡಿ ಈ ಥರ ಸೇರಿಸಿ ಕುಟ್ಕೋಬೋದು ಅದ್ರ ಜೊತೆಗೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕೀಗ. ಒಂದು 2 ಸೆಕೆಂಡ್ ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಈಗ ಇದನ್ನು ಸ್ವಲ್ಪ ಅದು ಚೆನ್ನಾಗಿ ಆಗಬೇಕಿದೆ. ಒಂದು ಕುದಿ ಬರಲಿ ಚೆನ್ನಾಗಿ. ನೋಡಿ, ಕುದಿ ಬರ್ತಾ ಇದೆ ಅಲ್ವಾ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿಯೋವಾಗಲೇ ಯಾವಾಗಲೂ ಕೊತ್ತಂಬರಿ ಹಾಕೋಬೇಕು, ಇನ್ನೂ ಸೂಪರಾಗಿ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪುಟಾಣಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಸ್ಪೂನಷ್ಟು ಪುಟಾಣಿ ಪುಡಿ ಹಾಕ್ಕೊಂಡಿದ್ದೀನಿ. 1 ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಬಿಡೋಣ ಈಗ ಇದನ್ನು. ನೋಡಿ, ಎಲ್ಲ ನೀರೆಲ್ಲ ಹೋಗಿದೆ ಅಲ್ವಾ, ಚೆನ್ನಾಗಿ ಡ್ರೈ ಆಗಿದೆ. ನೀರೆಲ್ಲ ಹೋಗ್ಬಿಟ್ಟು ಚಪಾತಿ ಜೊತೆಗೆ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿರೋರೆಲ್ಲರೂ. ನೋಡಿ ನೋಡಿ, ಪಲ್ಯ ಪೌಡ್ರ್ ಏನಿದೆ, ನೀವು ಯಾವ ಪಲ್ಯಗಾದರೂ ನೀವು ಸೇರಿಸ್ಕೋಬೋದು. ಇದನ್ನು ಯಾವುದೇ ಪಲ್ಯ ಮಾಡಿದರೂ ಕೂಡ ಹಾಕ್ಕೊಂಡ್ರೆ ರುಚಿ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ. ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಪಲ್ಯನ ಚಪಾತಿ ಜೊತೆಗೆ ಮಾಡಿದ್ದು, ಅದಕ್ಕೋಸ್ಕರ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು, ಚೆನ್ನಾಗಿರುತ್ತೆ. ಎಲ್ಲ ಚಪಾತಿ ಎಲ್ಲ ಮಾಡ್ಕೊಂಡಾಯಿತು. ನನಗೆ ವಿಂಡೋ ಸೈಡ್ ಯಾವಾಗಲೂ ಕಿಚನ್ನಲ್ಲಿ ವಿಂಡೋನಲ್ಲಿ ಯಾವಾಗಲೂ ಪಾರಿವಾಳ, ಮೈನಾ, ಹಕ್ಕಿ ಈ ಥರ ಎಲ್ಲ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಫುಲ್ಲು ಖುಷಿ ಆಗುತ್ತೆ ಆ ಪಕ್ಷಿಗಳನ್ನೆಲ್ಲ ನೋಡಲಿಕ್ಕೆ. ಅಕಸ್ಮಾತ್ ವಿಂಡೋ ಹಾಕಿದ್ದೆ ಅಂದರೆ ಈ ಥರ ಹಿಂಗೆ ಬಾಯಿಂದೆಲ್ಲ ಕುಟ್ಟುತ್ತೆ, ಹಿಂಗೆ ತೆಗಿಬೇಕು ವಿಂಡೋ ಅಂತೇಳಿ. ನೋಡಿ, ಮಳೆ ಸಿಕ್ಕಾಪಟ್ಟೆ ಜೋರು ಮಳೆ ಮುಂಬೈನಲ್ಲಿ. ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆನಾ ಅಂತ ಹೇಳಿ ನನಗೆ. ಸೊ ಇಷ್ಟೇ, ಇದು ಪಲ್ಯ ಆಗಿದೆ ನೋಡಿ. ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ಈಗ ನಾನು ಇದನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಹಾಗೆ ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.